12 ವರ್ಷಗಳ ಕಾಲ ಯಕ್ಷಗಾನಕ್ಕೆ ಭಾಗವತಿಕೆ ಕ್ಷೇತ್ರಕ್ಕೆ ಏನೆಲ್ಲ ಬೇಕು ಅದು ಪೂರ್ಣ ಕೊಟ್ಟವರು ಇದ್ದಿದ್ದರೆ ಕಾಳಿಂಗನವರು ಒಬ್ಬರೇ. ಅದರ ಏನು ಒಂದು 100ರಲ್ಲಿ ಒಂದು 2%, 5% ನಾವು ಮಾಡ್ತಾ ಇದ್ದೇವೆ ಅಷ್ಟೇ ಬಿಟ್ಟರೆ. ವೇದಿಕೆಯಲ್ಲಿರುವ ಹಿರಿಯ ಎಲ್ಲ ಗಣ್ಯರೇ, ಪತ್ರಕರ್ತರೇ, ಬಂದಂಥ ಎಲ್ಲ ಯಕ್ಷಗಾನ ಅಭಿಮಾನಿಗಳೇ, ನನ್ನ ಸ್ನೇಹಿತರೇ, ಇವತ್ತು ಮಾತಾಡಲಿಕ್ಕೂ ಭಾರಿ ಕಷ್ಟ ಆಗ್ತದೆ. ಏಕೆ ಪ್ರೇಕ್ಷಕರು ಭಾರಿ ದೊಡ್ಡ ದೊಡ್ಡ ಜನ ಇದ್ದಾರೆ. ಛಾಯಾಪತಿಗಳು, ಜತೇಂದ್ರ ಕುಂದೇಶ್ವರ ಅವರು. ಸಭೆ ಸಣ್ಣದಾದರೂ ಗಣ್ಯರು ಕೂತಂಥ ಜಾಗ, ಮಾತಾಡ್ಲಿಕ್ಕೆ ಭಾರಿ ಹೆದರಿಕೆ ಆಗ್ತಾ ಇದೆ. ಕಲಾಕದಂಬ ಆರ್ಟ್ ಸೆಂಟರ್ 16ನೇ ವರ್ಷದ ಕಾಳಿಂಗನವಡ ಪ್ರಶಸ್ತಿಯನ್ನು ನನಗೆ ನೀಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು, ಕೃತಜ್ಞತೆಗಳು. ಹಾಗೆ ತುಂಬ ಸಂತೋಷ ಆಗ್ತಾ ಇದೆ. ಈಗಾಗಲೇ ಕಾಳಿಂಗನವಡ ಪ್ರಶಸ್ತಿಯನ್ನು ಶೃಂಗೇರಿ ಶಾರದಾ ಕಲ್ಚರಲ್ ಟ್ರಸ್ಟ್ ಅಲ್ಲಿಂದ ಮೊದಲುಗೊಂಡು ಒಂದು 15, 10, 12, 13 ಪ್ರಶಸ್ತಿಗಳು, ಕಾಳಿಂಗನವಡ ಪ್ರಶಸ್ತಿಗಳು. ಅದರಲ್ಲಿ ಇದು ಮತ್ತು ಶೃಂಗೇರಿ ಅವರ ಸಂಸಾರಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳು ಅಂತ ಭಾರಿ ಹೆಮ್ಮೆ ಆಗ್ತಾ ಇದೆ. ಕಲಾಕದಂಬ ಹಾಗೂ ಶೃಂಗೇರಿಯ ಕಾಳಿಂಗನವಡ ಅಭಿಮಾನಿ ಬಳಗದಿಂದ ಸಿಕ್ಕುವಂಥ ಕಾಳಿಂಗನವಡ ಪ್ರಶಸ್ತಿ ಅಮೂಲ್ಯವಾದದ್ದು. ನಾವೆಲ್ಲ ಯಕ್ಷಗಾನಕ್ಕೆ ಭಾಗವತಿಗೆ ಬಂದದ್ದು ಅವರಿಂದಲೇ. ನಾನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ನನ್ನ ಊರಿನಲ್ಲಿ ನಾವಿಲ್ಲ, ನನ್ನ ಅಜ್ಜಿ ಮನೆಯಲ್ಲಿ ಎದ್ದಿದ್ದೆ ನಾಗೂರಿನಲ್ಲಿ. ಅವರ ಅಕ್ಕನ ಮನೆ ಅಂತ, ನವಡರ ಅಕ್ಕನ ಮನೆ, ನನ್ನ ಅಜ್ಜನ ಮನೆ ಒಂದೇ. ಗಣಪಯ್ಯನವಡ್ರಿಗೆ ಗೊತ್ತುಂಟು. ನಾನು ಶಾಲೆ ಹೋಗುವಾಗ ಪಕ್ಕದಲ್ಲಿ ಸಾಲಿಗ್ರ ಮೇಳದ ಆಟ ಆಯ್ತು ಅಂತ ಆದರೆ ನಾವು ಅಜ್ಜನ ಮೇಲೆ ರೆಡಿ. ಯಾಕೆಂದ್ರೆ ನವಡರು ಬರ್ತಾರೆ, ಒಂದು 10-11 ಗಂಟೆಗೆ ಬರ್ತಾರೆ. ಅಲ್ಲಿ ಊಟ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ಆವಾಗ ಅವರೊಟ್ಟಿಗೆ ಹೋಗಿಬಿಡೋದು ಯಕ್ಷಗಾನಕ್ಕೆ. ಒಂದು 4-5 ಕಡೆ ನನ್ನ ಕರ್ಕೊಂಡು ಹೋಗಿದ್ದಾರೆ, ಹೆಚ್ಚಲ್ಲ, ಒಂದು 4-5 ಕಡೆ ಅವರು ಬೈಕಲ್ಲಿ ಹೋದ ನೆನಪುಂಟು ನನಗೆ. ಹೀಗೆ ಹೋಗ್ತಾ ಇರುವಾಗ ನಾನೊಂದು ಹೀಗೆ ಶಾಲೆ ಹೋಗುವಾಗ ಎಣಿಸ್ಕೊಂಡಿದ್ದೆ. ಮುಂದೊಂದು ದಿನ ಅವರ ಅಭಿಮಾನಿ ವರ್ಗ ಅವರು ಹೋಗುವಾಗ ಟೆಂಟ್ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ, ಮುಂದೋಗಿ ಕೂತ್ಕೊಳ್ಳೋದು ನಾವೇ. ಮತ್ತೆ ಮಾತಾಡ್ಲಿಕ್ಕೆ ಸಮಯ ಇಲ್ಲ ಅವರಿಗೆ, ಹೇಗೆ ಕೇಳಿದ್ರೆ ಅಷ್ಟು ಸ್ನೇಹಿತರು. ನಾನು ಹೀಗೆ ಕೆಲವು ಪ್ರಸಂಗಗಳನ್ನು ನೋಡಿ ಮುಂದೊಂದು ದಿನ ಇದೇ ಜಾಗದಲ್ಲಿ ಕೂತ್ಕೊಳ್ಬೇಕಂತ ಒಂದು ಆಸೆ ಇತ್ತು ನನಗೆ. ಆ ಆಸೆ ದೇವರು ನೆರವೇರಿಸಿದ. ಗುರು ನರಸಿಂಹ 12 ವರ್ಷಗಳ ಕಾಲ ಯಕ್ಷಗಾನಕ್ಕೆ ಭಾಗವತಿಕೆ ಕ್ಷೇತ್ರಕ್ಕೆ ಏನೆಲ್ಲ ಬೇಕು ಅದು ಪೂರ್ಣ ಕೊಟ್ಟವರು ಇದ್ದಿದ್ದರೆ ಕಾಳಿಂಗನವರು ಒಬ್ಬರೇ. ಅದರ ಏನು ಒಂದು 100ರಲ್ಲಿ ಒಂದು 2%, 5% ನಾವು ಮಾಡ್ತಾ ಇದ್ದೇವೆ ಅಷ್ಟೇ ಬಿಟ್ಟರೆ. ಯಕ್ಷಗಾನಕ್ಕೆ ಏನು ಭಾಗವತಿಕೆಗೆ ಹೊಸ ನಾವೀನ್ಯತೆ, ಹಳೆ ಪ್ರಸಂಗಕ್ಕೆ ಏನು ಬೇಕು, ಹೊಸ ಪ್ರಸಂಗಕ್ಕೆ ಏನು ಬೇಕು, ಹೊಸ ನಾವೀನ್ಯತೆ ಏನು ಬೇಕು, ಯಕ್ಷಗಾನಕ್ಕೆ ತೊಂದರೆ ಆಗದಿದ್ದಾಗೆ ಎಷ್ಟೆಲ್ಲ ಪ್ರಯೋಗಗಳನ್ನ ಕಾಳಿಂಗನವರು 12 ವರ್ಷದ ಅವರ ಸುದೀರ್ಘದ ಅವರ ಯಕ್ಷಗಾನ ಮೇಳದ ತಿರುಗಾಟದಲ್ಲಿ ಮಾಡಿ ಹೋಗಿ ಆಯ್ತು. ನಾವಿನ್ನೇನು ಮಾಡ್ಲಿಕ್ಕೆ ಬಾಕಿ ಇಲ್ಲ. ಅದನ್ನೇನೋ 1, 2, 3 ಎಳೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಅಷ್ಟೇ. ಕಾಳಿಂಗನವರ ಆ ಹಾಡಿನ ಪರಂಪರೆ ಹಾಗೆ ಉಂಟು. ಅದರಲ್ಲೂ ಒಂದು ಖುಷಿ ಅಂತ ಹೇಳಿದ್ರೆ, ಅವರು ಕೂತಂಥ ರಂಗಸ್ಥಳ, 12 ವರ್ಷದ ಆ ರಂಗಸ್ಥಳ, ಅದರಲ್ಲಿ 17 ವರ್ಷ ನಾನು ತಿರುಗಾಟ ಮಾಡಿದ್ದೇನೆ ಅಂತ ಹೇಳೋದೇ ನನಗೆ ಸಂತೋಷ. ಅಷ್ಟು ಸುಲಭದ ವ್ಯವಸ್ಥೆ ಅಲ್ಲ ಆ ರಂಗಸ್ಥಳದ ವ್ಯವಸ್ಥೆ. ಅದು ನಂಗೆ ಕೂತವನಿಗೆ ಗೊತ್ತು. ನಾನು ರಂಗಸ್ಥಳಕ್ಕೆ ಹೋಗುವಾಗ, ಶಿವಾನಂದ ಕೋಟ ಇದ್ದ ಇಲ್ಲಿ, ನಾವು ನೋಟಿಗಿದ್ದವನೇ. ಹೋಗುವಾಗ ನಿರೀಕ್ಷೆ ಏನು ಕೇಳಿದೆ, ನಾನು 17 ವರ್ಷದಲ್ಲಿ ನೋಡಿಕೊಂಡದ್ದು ನೌಡರ ನಿರೀಕ್ಷೆ. ನಾನು ಹೋಗುವ ಸಮಯದಲ್ಲಿ ನಾವು ವೈಬ್ರೇಷನ್ ಆಗ್ತದೆ ತುಂಬ. ಯಾಕೆ ಕೇಳಿದ್ರೆ ಅವರು ಪ್ರೇಕ್ಷಕರು ಬಯಸ್ತಾ ಇರುವುದು ಕಾಳಿಂಗನವರ ಸಮಯ. ನಾನು ಆ ಸಮಯದಲ್ಲಿ ಹೋಗ್ತಾ ಇಲ್ಲ. ನಾನು ಸತ್ಯವಾಗಿ ಶಿವಾನಂದಿಗೆ ಗೊತ್ತುಂಟು, ತುಂಬ ಜನ ಬಂದು ಭಾಗವತರ ರಂಗಸ್ಥಳ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ ಸಮಯ ಅತಿ ಮುಖ್ಯ. 1 ಗಂಟೆ 10 ನಿಮಿಷ ಅಂತ ಹೇಳಿದ್ರೆ ಅದು 1 ನಿಮಿಷ ಆಚೆ ಈಚೆ ಆಗಲಿಕ್ಕಿಲ್ಲ. ನಾನು ನೋಡಿದ ಹಾಗೆ ನಾನು 2 ಗಂಟೆ ಹೋಗ್ತಾ ಇದ್ದೆ, ಆದರೂ ತುಂಬ ಹೆದರಿಕೆ. ಆ ರಂಗಸ್ಥಳದ ಪ್ರಭಾವವೇ ಹಾಗೆ, ಆ ಜಾಗದ ಪ್ರಭಾವವೇ ಹಾಗೆ. ಮತ್ತೆ ಆ ಜಾಗದಲ್ಲಿ ಕೂತ್ಕೊಂಡ ನಂತರ
ಮತ್ತು ಕಲಿಯುವುದೇನು ಬೇಡ, ಅಲ್ಲಿ ರಂಗಸ್ಥಳದಲ್ಲಿ ಪ್ರಯೋಗ ಆಗ್ತದೆ. ಆ ಜಾಗದ ಮಹಿಮೆ ಹಾಗೆ, ಆ ನೌಡರ್ ಕೂತ ಜಾಗದ ವ್ಯವಸ್ಥೆಗಳೇ ಹಾಗೆ. ನಾನು ಕಂಡುಕೊಂಡದ್ದು 17 ವರ್ಷದಲ್ಲಿ, ನಾನು ರಂಗಸ್ಥಳದ ಕೆಳಗೆ ಹೋಗಿ ಪ್ರಾಕ್ಟಿಕಲ್ಲು ಅಥವಾ ಹೀಗೆ ಹೇಳಬೇಕು, ಹೀಗೆ ಮಾಡಬೇಕು, ಇವತ್ತು ಹೀಗಾಗಬೇಕು, ನನಗೆ ಅದನ್ನು ಪ್ರತ್ಯಕ್ಷದರ್ಶಿಯಾಗಿ ನಾನು ನೋಡಿದ ಕಾರಣ ನನಗೆ ಅವರ ರಂಗತಂತ್ರಗಳ ಬಗ್ಗೆ ನಾನು ನೋಡಿದ್ದೆ ತುಂಬ ಸಾರಿ. ಅದೇ ನನಗೆ ಕಲಿಕೆ ಆಯಿತು. ಒಂದು ಆಟದಲ್ಲಿ, ಒಂದು ಯಕ್ಷಗಾನ ಆಟದಲ್ಲಿ ಇವತ್ತು ಇಷ್ಟು, ಅದು ಪ್ರೇಕ್ಷಕರಿಗೆ ಗೊತ್ತಿರುವುದಿಲ್ಲ, ಭಾಗವತನಿಗೆ ಬಂದ ಗತಿ ಗೊತ್ತಾಗ್ತದೆ. ಹೇಗೆ ಕೇಳಿದ್ರೆ ಇವತ್ತು ಇಷ್ಟು ಕೊಡ್ಬೋದು, ಒಂದು 100ರಲ್ಲಿ 30% ಯಾವುದು ಆಟವನ್ನು ಒಳ್ಳೇದು ಮಾಡ್ಲಿಕ್ಕೆ. ಮತ್ತೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಆಗುವುದಿಲ್ಲ. ಕೆಲವು ದಿನ ನಮ್ಗೆ ಅರಿವಿಲ್ಲದೆ 100% ಆಗ್ತದೆ ಆಟ. ನಾವು ರಂಗಸ್ಥಳಕ್ಕೆ ಹೋಗಿ ಒಂದು 10 ನಿಮಿಷದಲ್ಲಿ ಗೊತ್ತಾಗ್ತದೆ ಇವತ್ತಿನ ವಾತಾವರಣ ಹೇಗುಂಟು ರಂಗಸ್ಥಳದ್ದು, ಅದರ ಮೇಲೆ ಡಿಪೆಂಡ್. ಮತ್ತು ಅಲ್ಲಿಯೇ ಉತ್ಪತ್ತಿಯಾಗುವ ಕೆಲವು ವಿಷಯಗಳು, ರಂಗಸ್ಥಳದ ಚಲನವಲನಗಳು, ರಂಗಸ್ಥಳದ ರಂಗತಂತ್ರಗಳು, ಇದನ್ನೆಲ್ಲ ನಾವು ರಂಗಸ್ಥಳದಲ್ಲೇ ಪ್ರಾಕ್ಟಿಕಲ್. ಅದು ನಾನು ನೋಡಿದ ನೆನಪಿನಿಂದ ನನಗೆ ಅವರಿಂದ ನಾನು ಭಾರಿ ಪ್ರಯೋಜನ ಪಡ್ಕೊಂಡಿದ್ದೇನೆ ಯಕ್ಷಗಾನ ರಂಗಸ್ಥಳದ ಬಗ್ಗೆ. ನಾನು ಹೋಗ್ತಾ ಇರುವಾಗ ಕೆಲವು ಪ್ರಸಂಗಗಳು, ನಾವು ಆವಾಗ ಚೆಲುವೆ ಚಿತ್ರಾವತಿ, ಬನಶಂಕರಿ ಎಲ್ಲ ಪ್ರಸಂಗ ಆಗ್ತಾ ಇತ್ತು. ನಾನು ಆಟ ನೋಡುವಾಗ, ನಾನು ಅಲ್ಲಿ ಕಿರ್ಮಂಜೇಶ್ವರದಲ್ಲಿರ್ತ, ಒಂದೇ ಒಂದು ಪದ್ಯಕ್ಕೆ ನಾನು ಮಾರು ಹೋದ, ಧರಣಿ ಮಂಡಲ ಮಧ್ಯದೊಳಗೆ. ಆ್ಯಕ್ಚುಲಿಯಾಗಿ ಆ ಪದ್ಯ ಗೋವಿನ ಹಾಡು. ನಾವು ಶಾಲಾ ಪಠ್ಯ ಪುಸ್ತಕದಲ್ಲೂ ಹೇಳಿದ ನೆನಪುಂಟು. ಅಲ್ಲಿ ಒಂದು ನಮಗೆ ಕ್ರಾಂತಿ ಆಯಿತು. ನನಗೆ ತುಂಬ ಸಂತೋಷ ಆಯಿತು. ಆ ಪದ್ಯವನ್ನು ಅಷ್ಟು ಚೆಂದಾಗಿ ಸೊಗಸಾಗಿ ಹೇಳಿದರು. ಆ ದಿನ ನಾನು ಒಂದು 3-4 ಸರಿ ಆ ಪದ್ಯವನ್ನು ಕೇಳಿದೆ ಆ ವರ್ಷ. ನಾಗೂರು, ಉಪ್ಪುಂದ, ಅರೆಹೊಳೆ, ಆಮೇಲೆ ಕಿರ್ಮಂಜೇಶ್ವರ, ತ್ರಾಸಿ, ಎಲ್ಲೂ ಒಂದು ಆಟೋ ಬಿಡೋದಿಲ್ಲ ಆಯ್ತು. ಯಾಕೆ ನಮಗೆ ಪುಕ್ಕಟ ಪ್ರವೇಶ, ಗೌರವ ಪ್ರವೇಶ. ಮುಂದೆ ಅವರೇ ಬಿಡ್ತಾ ಇದ್ರು. ಅವರು ಕೆಲವು ಸಾರಿ ಹೇಳೋದು, ನಿಮ್ಮ ಕಪಿ ಸೈನ್ಯ ಇಲ್ಲಿಗೂ ಬಂತ ಮರೆಯ ಅಂತ. ಅವರ ನಾಮನ್ಯತೆ ಬಗ್ಗೆ ನಾನು 1-2 ಮಾತು ಹೇಳ್ತೇನೆ. ನಾನು ನೋಡ್ತಾ ಇರುವಾಗ ಚೆಲುವೆ ಚಿತ್ರಾವತಿ ಇರ್ಬೋದು, ಬನಶಂಕರಿ ಇರ್ಬೋದು, ಬೇರೆ ಇದು ಚೈತ್ರ ಪಲ್ಲವಿ ಇರ್ಬೋದು, ಅಮಾತ್ಯ ನಂದಿನಿ ಇರ್ಬೋದು, ಒಂದು ದಿನ ಇದ್ದಾಗೆ ಒಂದಿನ ಇಲ್ಲ. ಇವತ್ತಿನ ರಂಗಸ್ಥಳ ಹೇಗೆ ಅದ್ರ ಮೇಲೆ ಡಿಪೆಂಡ್. ಆ ದಿನ ಆ ದಿನದ ಆಟದ ರಾಗಗಳಿರ್ಬೋದು, ರಂಗದ ತಂತ್ರಗಳಿರ್ಬೋದು. ನಾನು ಇದನ್ನು ತುಂಬ ಸಾರಿ ನೋಡಿದೆ ಅವ್ರದ್ದು ನಾನು ಅಭ್ಯಾಸ ಮಾಡಿ. ನಾನು ಒಂದಿನ ಚೈತ್ರ ಪಲ್ಲವಿ ಜಾಸ್ತಿ ಆ ವರ್ಷ ಒಂದು 10 ಆಟ ನೋಡಿದ್ದೇನೆ. 10 ಆಟದಲ್ಲೂ 10 ಥರದ ವ್ಯವಸ್ಥೆಗಳು, ರಾಗಗಳಲ್ಲಿರ್ಬೋದು, ರಂಗತಂತ್ರದಲ್ಲಿರ್ಬೋದು, ತಾಳಗಳಲ್ಲಿರ್ಬೋದು. ಒಂದಿನ ಹೋಗುವಾಗ ಹೀಗೆ ಹೇಳಿದರು. ಭೀಷ್ಮ ವಿಜಯ ಒಂದು ಸಾರಿ ನೋಡಿದೆ. ಎಂದ ನುಡಿಯಂ ಕೇಳಿ ಗಾಂಗೆಯನ ಸುನಗುತ, ಎಂದ ನುಡಿಯೋ ಕೇಳಿ ಗಾಂಗೆಯನ ಸುನಗುತ, ಸುಂದರಾಂಗಿ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿರಿ ತರೆನು. ಸುಂದರಾಂಗಿಯ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿರೆದರೆನು. ನಡೆದ ಗಾರಿಗೆಯು ಮುಂದಿನ ಮಾಡ್ಬುದಿಂದ, ನಡೆದ ಕಾರಿಗೆ ಮುಂದೇನ ಮಾಡ್ಪುದಿಂದ. ಆ ಹೀಗೆ ಹೇಳಿದರು. ಎಲ್ಲೂ ಜಗ್ಗದೆ ಆಲಾಪನೆಗಳು ಎಷ್ಟು ಬೇಕೋ ಅಷ್ಟೇ, ಯಾರಿಗೂ ಹೊರೆಯಾಗದೆ, ಕೇಳುವವರಿಗೆ ಕರ್ಕಶ ಆಗದೆ. ಅದು ಇನ್ನೊಂದು ಸಾರಿ ಹೋದೆ. ಅಂದ್ರೆ ಆ ದಿನದ ರಂಗಸ್ಥಳ ಮೂಡ್ ಬೇರೆ ಇತ್ತು. ಎಂದ ನುಡಿಯೋ ಕೇಳಿ ಗಾಂಗೆಯನ ಸುನಗುತ,
ಸುಂದರಾಂಗೆಯ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿರೆದರೇನು ನಡೆದ ಗಾರಿಗೆ ಮುಂದೆ ಮಾಡ್ಬೋದೆಂದ ಇದು ಕ್ಲಿಯರ್. ಮತ್ತೆ ಆಲಾಪನೆಗಳು ಚಪ್ಪಾಳೆ ಬೀಳುವವರಿಗೆ ಆಲಾಪನೆ ಗೀಲಾಪನೆಗೆ ಏನಿಲ್ಲ, ಅದರಲ್ಲಿ ಇಷ್ಟು ಸೊಗಸಾಗಿ. ಕೊನೆಯ ವರ್ಷ ಅವರು ಒಂದು 2-3 ರಾಗಗಳು, ಒಂದು ಮಾಯಾ ಮಾಳವ ಗೌಡ, ಯಕ್ಷಗಾನಕ್ಕೆ ಅದು ಹೊಸ್ತು. ಅದನ್ನು ಇಷ್ಟು ಚೊಕ್ಕವಾಗಿ ಆ ಯಕ್ಷಗಾನಕ್ಕೆ ಬಂಧವನ್ನ ಜೋಡಿಸಿದ್ದಾರಂದ್ರೆ ಶ್ವೇತಕುಮಾರ ಚರಿತ್ರೆಯ ಅಬಲಾಮಣಿ ಮಾರನರಗಣಿ ಅಲ್ಲ, ಅಬಲಾಮಣಿ ಅಲ್ಲ, ಪುನ್ನಾಗವರಾಳಿ ರಾಗವನ್ನ ಆ ವರ್ಷ ಚೈತ್ರ ಪಲ್ಲವಿ ಪ್ರಸಂಗದಲ್ಲಿ ಮಾಡಿದರು. ಇದೇ ಶ್ವೇತಕುಮಾರ ಚರಿತ್ರೆಯಲ್ಲಿ ಅಬಲಾಮಣಿ ಮಾರನರಗಿಣಿ ಆ ಪದ್ಯವನ್ನ ಯಾರೂ ಅಷ್ಟು ಅಬ್ಸರ್ವ್ ಮಾಡ್ತಾ ಇಲ್ಲ ಇದೆ. ಅದನ್ನು ಚೈತ್ರ ಪಲ್ಲವಿಯಲ್ಲಿ ಹಾಕಿದರು. ಅಬಲಾಮಣಿ ಮಾರನರಗಿಣಿ ಯಭುಜಾಂಬಗೆಯ ರಂಬೆಯ ಊರ್ವಶಿಯರು ಬಳಿಬ ಸುಬಲನಂಗಜನ ಬಾಣತಾಗೆ ಬಳಲಿ ಬಾಡಿದನು ರಾಗಾನುರಾಗಿಣಿ ಮನಮೋಹಿನಿ ರಾಗಾನುರಾಗಿಣಿ ಮನಮೋಹಿನಿ ನೀಗಿಸು ವಿರಾಮಯ ಮದಗಜಗಾಮಿನಿ ನೀಗಿಸು ವಿರಾಮಯ ಮದಗಜಗಾಮಿನಿ ಮದ ಗಜಗಾಮಿನಿ. ಆ ವರ್ಷ ಹೊಸ ಸೇರ್ಪಡೆ ಆ ರಾಗ ಸಾಲಿಗ್ರಾಮ ಮೇಳದಲ್ಲಿ. ಅವಾಗ ಇನ್ನೊಂದು ವೃಂದಾವನ ಸಾರಂಗ ಗೊತ್ತಿತ್ತು. ಛಾಯಾಪತಿಗಳು ಇಲ್ಲೂ ಸಂಗೀತಗಾರರು ಇಲ್ಲೇ ಮುಂದೆ ಗೊತ್ತಿದ್ದಾರೆ, ದೊಡ್ಡ ಸಂಗೀತಗಾರರು. ಪ್ರಣಯ ಕುಸುಮವು ಅರಳಿತು ಭ್ರಮರ ಮಧುರಣಿಸೆ ಕಾದಿಯುವುದು ಇನಿದು ವನಿತೆ ವರಿಸುವೆ ನಿನ್ನನು ಮನವಿಟ್ಟು ಧನುವೀಯಬೇಕು ನೀನು ಮನವಿಟ್ಟು ಧನುವೀಯಬೇಕು ನೀನು. ವೃಂದಾವನ ಸಾರಂಗ ಆ ದಿನದ ರಂಗಸ್ಥಳದ ಮೂಡ್ ನೋಡಿ ಹೇಳುವಂಥದ್ದು. ಅವರ ಯಕ್ಷಗಾನ ಭಾಗವತಿಗೆಯಲ್ಲಿ ಪ್ರಪ್ರಥಮ ನಾನು ನೋಡಿದ ಪ್ರಪ್ರಥಮ. ಆವಾಗ ನಾವೆಲ್ಲ ಅಭ್ಯಾಸ ಮಾಡಿದ್ದೇ ಆವಾಗ. ನಾ ಶಾಲೆ ಹೋಗುವಾಗ ಇದೆ. ಇವತ್ತು ಹೇಗೆ ಹೇಳ್ಬೋದು ಭಾಗವತರು, ಇವತ್ತು ಆಟ ಹೇಗಾಗಬಹುದು, ಇವತ್ತಿನ ರಂಗಸ್ಥಳದ ವಾತಾವರಣ ಹೇಗಿರ್ಬೋದು, ಅದ್ರ ಬಗ್ಗೆ ನಾನು ತುಂಬ ಸಾರಿ ನಾನು ನೋಡಿದ್ದೇ. ನನಗೆ ತುಂಬ ಉಪಕಾರಿಯಾಯಿತು, ಫಲಕಾರಿಯಾಯಿತು. ಹಾಗೆ ನಾನು ಒಮ್ಮೆ ಅವರು ಸಾಯುವ ವರ್ಷ ನಾ ಪೆರಡೂರು ಮೇಳದಲ್ಲಿ ಒತ್ತು ಭಾಗವತ ಆಗಿದ್ದೆ. ನಾನು ದಾರೇಶ್ವರ ಮುಖ್ಯ ಭಾಗವತರು, ನಾನು ಒತ್ತು ಭಾಗವತರಾಗಿದ್ದಿದ್ದೆ. ಅವರ ಸಾಲಿಗ್ರಾಮ ಮೇಳ ಬಂತು. ಆವಾಗ ಅಲ್ಲೊಬ್ಬರು ಟಾರ್ಜನ್ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಸುಧಾಕರ್ ಶೆಟ್ಟರ್ ಅಂತ, ನಮ್ಮ ಶಿವಾನಂದಿಗೆ ಗೊತ್ತಿರ್ಬೇಕು, ಅವರು ಭಯಂಕರ ಅಭಿಮಾನಿ ನೌಡ್ರು. ನಾನು ಒಂದು 10 ವರ್ಷಗಳ ನೌಡ್ರು ಹೋಗಿ ಒಂದು 10-15 ವರ್ಷಗಳ ನಂತರ ನಾನು ಕೃಷ್ಣಯ್ಯಜಿ ಬಳ್ಕೋರವರು ಅವ್ರು ನೋಡ್ಲಿಕ್ಕೆ ಹೋಯ್ತು. ಟಾರ್ಜನ್ ಇಂಟರ್ನ್ಯಾಷನಲ್ ಹೋಟೆಲ್, ಅವರು ದೊಡ್ಡ ಹೋಟ್ಲು ಸಾಹುಕಾರ. ಅವ್ರು ನೋಡಲಿಕ್ಕೆ ಒಂದು 4 ಜನ ನೋಡ್ಕೊಂಡು ಹೋಗ್ಬೇಕು. ನಾವಂತೂ ಒಂದು 4 ಜನ ನೋಡ್ಕೊಂಡು ಅವ್ರನ್ನ ನೋಡ್ಲಿಕ್ಕೆ ಹೋಯ್ತು. ಯಕ್ಷಗಾನದ ಕಾಳಿಂಗನೌಡರ ಪರಮ ಅಭಿಮಾನಿ. ಭಾರಿ ಖುಷಿ ಆಯ್ತು ಅವ್ರಿಗೆ ಯಕ್ಷಗಾನದವ್ರು ಬಂದ್ರ ಅಂತ. ಅವರು ಆಟ ನೋಡದೆ ಒಂದು 10-15 ವರ್ಷ ಆಗಿತ್ತು. ಆವಾಗ ನಮ್ಮನ್ನೆಲ್ಲ ಉಪಚಾರ ಮಾಡಿ ನಾವೊಂದು 70 ಕಿಲೋಮೀಟರ್ ದೂರ ಹೋಗಿದ್ದೇವೆ ಅವ್ರು ನೋಡಲಿಕ್ಕೆ. ಉಪಚಾರ ಮಾಡಿ ನಾನೇ ನಿಮ್ಮನ್ನು ಕಾರಿ ಬಿಡ್ತೇನೆ ನಮ್ಮಯ್ಯರೇ ಅಂತ. ಆ ಕಾರ್ನಲ್ಲಿ 70 ಕಿಲೋಮೀಟ್ರು ಕಾಳಿಂಗನೌಡರ ಹಾಡಿದ ಎಷ್ಟು ಹಾಡುಗಳು, ಬನಶಂಕರಿ, ಚೆಲುವೆ ಚಿತ್ರಾವತಿ, ಅಮಾತ್ಯ ನಂದಿನಿ, ಅವರ ಕೆ ನಂದಿನಿ, ಎಷ್ಟೋ ಪ್ರಸಂಗಗಳ ಪದ್ಯವನ್ನು ಬಾಯ್ಪಾಟ್ ಮಾಡಿದ್ದಾರೆ ಅವರು, ಆ ಸಾಹುಕಾರರು. ಅದಿಷ್ಟನ್ನು 70 ಕಿಲೋಮೀಟರ್ದಲ್ಲಿ ಪೂರೈಸಿದ್ದಾರೆ ಅವರು. ನೋಡಿ, ನಾವಿನ್ನೂ
ಬರುವುದಿಲ್ಲ ಮೈರೆ, ನೀವು ಮೇಲೋಗಿ ನಾವು ಇನ್ನು ನಮಗೆ ಥರ ಬೇಸರ ಆಗ್ತದೆ. ಏಕೆ ಕೇಳಿದರೆ ನಾವು ಅವರೊಟ್ಟಿಗಿದ್ದವರು ನಮಗೆ ಅಂದರೆ ಮೇಲ್ ಬಂದರೆ ನಾವು ಇನ್ನೊಂದು ತಿಂಗಳು ಸರಿ ಇರೋದಿಲ್ಲ ನಾವು ಅವ್ರ ಬಗ್ಗೆ ಎಣಿಸ್ಕೊಂಡ್ರೆ ಅಂತ ಹೇಳಿದರು. ಅಷ್ಟು ದೊಡ್ಡ ದೊಡ್ಡ ಅಭಿಮಾನಿಗಳು ಅವ್ರನ್ನ ಆವಾಗಲೇ ಸಂಪಾದನೆ ಮಾಡಿದರು. ಮತ್ತೆ ಅವರು ಯಾರೂ ಮಾಡದಿದ್ದ ಯಾವ ಭಾಗವತರು ಮಾಡಿ ನಮ್ಮ ಗುರುಗಳು ನಾರಾಯಣಪ್ಪವರು ತುಂಬ ದೊಡ್ಡ ಯಕ್ಷಗಾನಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ಅಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರದ ಪ್ರಾಚಾರ್ಯರು ಸದಾನಂದ ಹೆಬ್ಬಾರರು, ನಮ್ಮ ಅಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರದ ವ್ಯವಸ್ಥಾಪಕರು, ನಾವಲ್ಲೆಲ್ಲ ಕಲಿತವರು. ಅಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರದಲ್ಲಿ ನಾನು ಇರ್ಬೋದು, ತುಂಬ ಜನ, ಎಷ್ಟೋ ಜನ, ಸಾವಿರಾರು ಜನ ಭಾಗವತರು ನಾವು ಅಭ್ಯಾಸ ಮಾಡಿದ ಅಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ. ಈಗ ರಾಜಶೇಖರ್ ಹೆಬ್ಬಾರ್ ಅವರು ಆ ಕೇಂದ್ರವನ್ನು ಮುನ್ನಡೆಸ್ತಾ ಇದ್ದಾರೆ. ಮೊನ್ನೆ ಸಹ ಕಾಳಿಂಗನಗೌಡ ಪ್ರಶಸ್ತಿ ಗಣಪಯ್ಯನವರು ಇದ್ದಿದ್ದರು. ಕಾಳಿಂಗನಗೌಡರ ಪ್ರಶಸ್ತಿಯನ್ನು ಕೃಷ್ಣಯ್ಯಾಚಾರ್ಯರಿಗೆ ಕೊಟ್ಟರು. ನಂಗೆ ತುಂಬ ಸಂತೋಷ ಆಗಿದ್ದು ಕಲಾಕಂದಪದ ಈ ಕಾಳಿಂಗನಗೌಡ ಪ್ರಶಸ್ತಿಯನ್ನು ಈ ಸಾರಿ ನನಗೆ ಕೊಟ್ಟಿದ್ದು ನನಗೆ ಬಯಸದ ಬಂದ ಭಾಗ್ಯ. ಇನ್ನು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಗಿಂತ ದೊಡ್ಡ ಪ್ರಶಸ್ತಿ ಕಾಳಿಂಗನಗೌಡರ ಪ್ರಶಸ್ತಿ. ನಾವು ಯಕ್ಷಗಾನಕ್ಕೆ ಬಂದಿದ್ದೇ ಅವರಿಂದ. ಆ ಪ್ರಶಸ್ತಿ ತಗೊಳ್ಳೋದಂದರೆ ಒಂದು ದೊಡ್ಡ ಸಂತೋಷ. ನಮ್ಗೆ ಇನ್ನು ಬೇರೆ ಏನು ಯಾವ ಪ್ರಶಸ್ತಿಗಳು ಬೇಡ, ಅಷ್ಟು ಸಂತೋಷ ಆಗಿದೆ. ಕಲಾಕದಂಬ ಇನ್ನು ಮುಂದೂ ಸಹ ಇಂಥ ಪ್ರಶಸ್ತಿಗಳನ್ನು ನಮ್ಮಂಥ ಎಷ್ಟೋ ಜನ ಭಾಗವತರು ಇರ್ಬೋದು, ಕಲಾವಿದರು ಇರ್ಬೋದು ನೀಡಿ ಕಲಾ ಕದಂಬ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ ಬಾಳ್ಗೆ.